ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಪ್ರಾರಂಭವಾಗಿ 100 ವರ್ಷಗಳು ಕಳೆದಿವೆ. ಇಡೀ ಜಗತ್ತೇ ಒಪ್ಪುವಂತ ಏಕೈಕ ಸಂಸ್ಥೆ ಆರ್ಎಸ್ಎಸ್. ರಾಷ್ಟ್ರ ಪರಿಕಲ್ಪನೆ ಮತ್ತು ವ್ಯಕ್ತಿತ್ವ ನಿರ್ಮಾಣದ ಜೊತೆಗೆ ದೇಶಭಕ್ತಿಯನ್ನ ಮೂಡಿಸುವಂತಹ ಸಂಸ್ಥೆ. ನಾಗಪುರದಲ್ಲಿ 1925ರ ವಿಜಯದಶಮಿ ದಿನ ಪ್ರಾರಂಭವಾದ ಆರ್ಎಸ್ಎಸ್ ಸಂಸ್ಥೆ 2025ರ ವಿಜಯದಶಮಿಗೆ 100 ವರ್ಷಗಳು ತುಂಬಿದೆ. ಈ ಸಂದರ್ಭದಲ್ಲಿ ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ವಿಜಯದಶಮಿ ಪಥಸಂಚಲನಗಳು ನಡೀತಾ ಇದ್ವು. ದೇಶ ಪ್ರೇಮಗಳ ಒಗ್ಗೂಡುವಿಕೆ ಮತ್ತು ಸಾಮರಸ್ಯದ ನಡೆಯೂ ಗೋಚರವಾಗ್ತಿತ್ತು. ಇಂತಹ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ಸಂಸ್ಥೆಯ ಬಗ್ಗೆ ಮಾತನಾಡ್ತಾ ಈ ಸಂಘಟನೆಯನ್ನ ನಿಷೇಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರ ಬರೆದಿದ್ರು. ಈ ವಿಷಯವಾಗಿ ಇಡೀ ರಾಜ್ಯದಲ್ಲಿ ಬಿಸಿ ಚರ್ಚೆಗಳು ಪ್ರಾರಂಭವಾಗಿದೆ. ಆರ್ಎಸ್ಎಸ್ ಸಂಘದ ಬಗ್ಗೆ ನಮ್ಮ ಸುಮನ್ ಟಿವಿ ತಂಡ ಅಭಿಪ್ರಾಯ ಸಂಗ್ರಹಿಸುವ ಪ್ರಯತ್ನ ಮಾಡಿತು. ಶ್ರೀ ಲಕ್ಷ್ಮೀನಾರಾಯಣ ಗುಪ್ತಾ, ಬಿಜೆಪಿ ಮಾಜಿ ರಾಷ್ಟ್ರೀಯ ಪರಿಷತ್ ಸದಸ್ಯರು ಮತ್ತು ಹಿರಿಯ ಸ್ವಯಂ ಸೇವಕರು ಮಾತನಾಡ್ತಾ, ಜಗತ್ತಿನ ಏಕೈಕ ಹಿಂದೂಗಳ ಸಂಘಟನೆ ಅಂದ್ರೆ ಅದು ಆರ್ಎಸ್ಎಸ್. ಹಲವಾರು ಸೇವಾ ಕಾರ್ಯಗಳ ಜೊತೆಗೆ ಸಮಾಜವನ್ನ ಒಗ್ಗೂಡಿಸಿ ಮಾನವೀಯ ಮೌಲ್ಯಗಳನ್ನ ಕಲಿಸುವ ಸಂಸ್ಥೆ ಆರ್ಎಸ್ಎಸ್. ಈ ಸಂಸ್ಥೆಯ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವ ಅರ್ಹತೆ ಇದೆ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಸಂಘ ಬೆಳೆದು ಬಂದ ಹಾದಿಯ ಇತಿಹಾಸದ ಪುಟಗಳನ್ನ ಮೆಲುಕು ಹಾಕ್ತಾ ಜಾತಿಯ ವ್ಯವಸ್ಥೆಯಿಂದ ದೂರವಿರುವ ಸಂಘ ಆರ್ಎಸ್ಎಸ್ ಅಂತ ಅಭಿಪ್ರಾಯಪಟ್ಟರು. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ನರಸಿಂಹಮೂರ್ತಿ. ನಾವು ಈ ದಿನ ಇಡೀ ಜಗತ್ತಿನಲ್ಲೇ ಒಂದು ಏಕೈಕ ಒಂದು ಸಂಸ್ಥೆ 100 ವರ್ಷಗಳನ್ನು ದಾಟಿರುವಂತಹ ಆರ್ಎಸ್ಎಸ್ ಎನ್ನುವಂತಹ ಒಂದು ಸಂಸ್ಥೆಯ ಮೇಲೆ ಬಂದಿರುವಂತಹ ಒಂದು ಹಲವಾರು ಚರ್ಚೆಗಳ ವಿಷಯವಾಗಿ ಚರ್ಚಿಸಲು ನಾನು ನಿಮ್ಮ ಮುಂದೆ ಇದ್ದೇನೆ. ಇವತ್ತು ನಮ್ಮ ಜೊತೆ ಹಿರಿಯರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಗುಪ್ತಾ ಅವರಿದ್ದಾರೆ. ಅವರನ್ನು ನಾವಿಲ್ಲಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ಸುಮನ್ ಟಿವಿಗೆ ನಿಮಗೆ ಸ್ವಾಗತ. ನಮಸ್ಕಾರ. ವೀಕ್ಷಕರಿಗೂ ನನ್ನ ಮನಃಪೂರ್ವಕ ನಮಸ್ಕಾರಗಳು. ಸರ್, ಈಗ ನೀವು ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಿರೋಂಥವ್ರು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಅದನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತೇಳಿ ಒಬ್ಬ ಪ್ರತಿಷ್ಠಿತ ಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಹಲವಾರು ಚರ್ಚೆಗಳಿಗೆ ಇದು ಕಾರಣ ಆಗಿದೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ 100 ಕಡೆ ಪಥಸಂಚಲನ ನಡೆಯಿತು. ಪಥಸಂಚಲನ ನಡೆದ ಹಿನ್ನೆಲೆಯಲ್ಲಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರೋಧಿಗಳಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಕಸಿಬಿಸಿ ಆಯಿತು. ಕಸಿಬಿಸಿ ಆಗಿದರ ಹಿನ್ನೆಲೆಯಲ್ಲಿಯೇ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹೇಳಿಕೆ. 100 ವರ್ಷಗಳ ಕಾಲ ಈ ಒಂದು ಕೆಲವೇ ಸಂಘಟನೆಗಳು 100 ವರ್ಷಗಳ ಕಾಲ ಬದುಕಿರೋದು. ಒಂದು ಉದ್ದೇಶ, ಒಂದು ಸಿದ್ಧಾಂತ, ಒಂದು ಆದರ್ಶ, ರಾಷ್ಟ್ರೀಯತೆ, ರಾಷ್ಟ್ರದ ಹಿತ, ವ್ಯಕ್ತಿಯ ಹಿತ, ಧರ್ಮದ ಹಿತದ ಆಧಾರದ ಮೇಲೆ ಒಂದು ವ್ಯವಸ್ಥೆ ನಡೆದಿರುವಂಥ ಒಂದು ಈಗಲೂ ಪ್ರಚಲಿತವಾಗಿರುವಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರದ ಹಿತದಲ್ಲಿಯೇ ಮತ್ತು ಏನು ನಮ್ಮ ಅಂಬೇಡ್ಕರ್ ಸಂವಿಧಾನ ಇದೆ, ಸಂವಿಧಾನದ ಚೌಕಟ್ಟಿನ ಒಳಗಡೆ ಅತ್ಯುತ್ತಮವಾಗಿ ಕಾರ್ಯಶೈಲಿಯನ್ನು ಯಾವುದೇ ಜನವಿರೋಧಿ, ಯಾವುದೇ ಮತವಿರೋಧ, ಯಾವುದೇ ವ್ಯಕ್ತಿ ವಿರೋಧ ಇಲ್ಲದಂತೆ ಕೇವಲ ವ್ಯಕ್ತಿತ್ವ, ಆದರ್ಶ, ರಾಷ್ಟ್ರಹಿತ ಮತ್ತು ಜೀವನದ ಶುದ್ಧವಾದಂಥ ಪದ್ಧತಿಯ ಆಧಾರದ ಮೇಲೆ ಏನು ಸನಾತನ ಧರ್ಮದ ಒಂದು ಬೆನ್ನಿನಲ್ಲಿ ತಗೊಂಡು ಹೋಗ್ತಿರುವಂಥ ಒಂದು ವ್ಯವಸ್ಥೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘವನ್ನು ಯಾವ ಕಾರಣಕ್ಕೂ ಯಾರೂ ಇದನ್ನು ಬ್ಯಾನ್ ಮಾಡೋದಾಗಲಿ, ಅದನ್ನು ನಿಲ್ಲಿಸೋದಾಗಲಿ, ಚಟುವಟಿಕೆನ ಅದಕ್ಕೆ ತಡೆ ಮಾಡೋದಾಗಲಿ ಸಾಧ್ಯನೇ ಇಲ್ಲ. ಇಂದಿರಾ ಗಾಂಧಿಯವ್ರ ಕೈನಲ್ಲೂ ಕೂಡ ಸಾಧ್ಯ ಆಗಲಿಲ್ಲ. ಸ್ವತಃ ಇಂದಿರಾ ಗಾಂಧಿಯವರ ತಂದೆ ನೆಹರೂರವರು ಕೂಡ 1948ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದ್ರು. ಗೌರಿಬಿದನೂರಿನ ದಯಾನಂದ್ ಮಾತನಾಡ್ತಾ, ಇತಿಹಾಸ ಪುಟದಲ್ಲಿ ದಾಖಲೆಯಾಗಿರುವ ಸಂಘಟನೆ ಆರ್ಎಸ್ಎಸ್. ಆ ಸಂಘಟನೆ ಬಗ್ಗೆ ಮಾತನಾಡುವ
ಅರ್ಹತೆ ಸಹ ನಿಮಗಿಲ್ಲ. ವಿಶ್ವಗುರು ಸ್ಥಾನದಲ್ಲಿರುವಂತಹ ಭಾರತಾಂಬೆಯ ಮಕ್ಕಳು ನಾವು. ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಬೆಳೆತಿರುವವರು ಸ್ವಯಂ ಸೇವಕರು. ಆರ್ಎಸ್ಎಸ್ ಬಗ್ಗೆ ಮಾತನಾಡುವಾಗ ಎಚ್ಚರ ಇರಲಿ. ನೀವು ಪ್ರಚಾರ ಪಡೆಯಲು ಆರ್ಎಸ್ಎಸ್ ಸಂಘಟನೆ ಬಳಸಬೇಡಿ. ನಮ್ಮ ಸ್ವಾಭಿಮಾನವನ್ನ ಕೆಣಕಬೇಡಿ. ಹಿಂದೂಗಳಿಗಿರುವ ಏಕೈಕ ರಾಷ್ಟ್ರ ಅದುವೇ ನಮ್ಮ ಭಾರತ ಅಂತ ತಿಳಿಸಿದ್ರು. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ RSSನ ಬ್ಯಾನ್ ಮಾಡಬೇಕು ಅಂತ CMಗೂ ಪತ್ರ ಬರೆದಿದ್ದಾರೆ. ಆದರೆ RSS ಬ್ಯಾನ್ ಮಾಡೋಕ್ಕೆ ಅವ್ರ ಕೈಯಲ್ಲ, ಅವ್ರ ಅಪ್ಪನ ಕೈಯಲ್ಲಿ ಕೂಡ ಆಗೋದಿಲ್ಲ ಇದು. ಯಾಕಂದರೆ ಸುಮಾರು ವರ್ಷಗಳಿಂದ, ಅಂದರೆ 100 ವರ್ಷ ತುಂಬಿದೆ, ನಿಮಗೆ ಕೂಡ 100 ವರ್ಷ ತುಂಬಿಲ್ಲ, ಆದರೆ ಸಂಘಕ್ಕಾಗಿದೆ. ಯಾಕೆ ಅಂದರೆ RSS ಒಂದು ಈ ದೇಶದ ಸಂಸ್ಕೃತಿ, ಈ ದೇಶದ ಉಜ್ವಲ ಭವಿಷ್ಯ, ನಮ್ಮ ದೇಶ ಹೇಗಿರಬೇಕು, ಯುವಕರಿಗೆ ಏನನ್ನು ನಾವು ಬೋಧನೆ ಮಾಡಬೇಕು, ಈ ದೇಶದ ಬಗ್ಗೆ ನಿಷ್ಠೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ RSS ಮಾಡ್ತಾ ಇರೋದು. ಇದರಲ್ಲಿ ಇದೆಲ್ಲ ನೋಡ್ತಿದ್ರೆ ಅವ್ರು ಏನು ಕಲಿಸ್ಕೊಡ್ತಾ ಇದ್ದಾರೆ? ದೇಶ ಪ್ರೇಮ ಕಲಿಸ್ತಾ ಇದ್ದೀರಾ? ಇಲ್ಲ, ಧರ್ಮದ ಕೆಲಸ ಮಾಡ್ತಿದ್ರೆ. ಆದರೆ ಈ ದೇಶದಲ್ಲಿ ಭಾರತ ಅನ್ನೋದಿದ್ರೆ, ಈ 3 ಸಮುದ್ರಗಳ ಜೊತೆಯಲ್ಲಿ ಒಂದು ದೇಶ ಇದೆ ಅಂದರೆ ಅದು ಭಾರತ. ಭಾರತದ ಸಂಸ್ಕೃತಿ, ನಮ್ಮ ನೆಲೆ, ಇದನ್ನು ಹೇಳ್ಕೊಡ್ತಾ ಇದೆ. ಇದನ್ನು ನೀವು ಬ್ಯಾನ್ ಮಾಡ್ತೀರಂದರೆ ನಿಮ್ಗೇನು ತಲೆ ಕೆಟ್ಟಿದೆಯಾ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಯಾವುದನ್ನು ಮಾತಾಡುವಾಗ ಒಬ್ಬ ಸಚಿವರಾಗಿ ಸ್ವಲ್ಪ ತೂಕದಿಂದ ಮಾತಾಡೋದು ಕಲೀರಿ. RSSನ ನಿಮ್ಮ ಅಪ್ಪ ಇದ್ದ ಕಾಲದಿಂದಲೂ ಇದನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ. ನೀವು ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಿ, ಅವ್ರ ಅಪ್ಪ, ಅವ್ರ ತಾತ, ಅದು ಅಜ್ಜಿ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಬ್ಯಾನ್ ಮಾಡಬೇಕು ಅನ್ನೋದು. 100 ವರ್ಷ ಆಗಿದೆ, ಈಗ ಯಾರ ಕೈಯಲ್ಲೂ ಆಗಿಲ್ಲ, ನಿಮ್ಮ ಕೈಯಲ್ಲೂ ಆಗಲ್ಲ. ಸುಮ್ಮನೆ ಇವೆಲ್ಲ ಬಿಟ್ಟು ಈ ಕರ್ನಾಟಕಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅದನ್ನು ಆಲೋಚನೆ ಮಾಡಿ. ಅದು ಬಿಟ್ಬಿಟ್ಟು ಏನೇನೋ ಹುಚ್ಚುಚ್ಚನಾಗಿ ಮಾತಾಡಬೇಡಿ. RSS ಒಂದು ಸಂಘಟನೆ ಅಂದರೆ ಇದು ಧರ್ಮದ ಕೆಲಸ ಅಲ್ಲ, ಇದು ದೇಶದ ಒಗ್ಗೂಟದ ಕೆಲಸ, ಧರ್ಮ ಅಲ್ಲ. ಇದು ಎಲ್ಲ ಜಾತಿಯವರು ಇದ್ದಾರೆ ಇಲ್ಲಿ, ಎಲ್ಲರೂ ಇರಬೇಕು, ಒಟ್ಟಿಗಿರಬೇಕು, ಈ ದೇಶ ನಮ್ಮ ನಿಷ್ಠೆ ಅಂತಿರಬೇಕು ಅಂತ ಸಂಸ್ಕೃತಿ ಕಳಿಸ್ಕೊಡ್ತಾ ಇರೋದು. ಇಡೀ ವಿಶ್ವವೇ ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಂಡಿದೆ. ಅಂತಹ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡ್ತಿರೋದು RSS ಸಂಘಟನೆ. ಯುವಕರಲ್ಲಿ ಜಾಗೃತಿ ಮೂಡಿಸ್ತಾ ಬೌದ್ಧಿಕ ಜ್ಞಾನದ ಜೊತೆಗೆ ಶಾರೀರಿಕ ಶಕ್ತಿಯನ್ನು ಒಗ್ಗೂಡಿಸುತ್ತಿರುವ ಸಂಸ್ಥೆ RSS. ಈ ಸಂಸ್ಥೆಯಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ನಾಗಪುರದಲ್ಲಿ ನಡೆಯುವ RSS ಶಿಬಿರಕ್ಕೆ ಭೇಟಿ ನೀಡಿ ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಜೊತೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಹ RSS ಸಂಘಟನೆ ನಡೆಸುವ ಶಿಬಿರದಲ್ಲಿ ಭಾಗವಹಿಸಿ ಇಲ್ಲಿಯ ಜಾತಿ ವ್ಯವಸ್ಥೆ ಇಲ್ಲದನ್ನ ಕಂಡು ಸಂತಸ ಪಟ್ಟರು. ಈಗ ನಮ್ಮ ಜೊತೆ ಇನ್ನೊಬ್ಬ ಹಿರಿಯರಿದ್ದಾರೆ, ಅವರನ್ನ ಕೇಳ್ತಿಳಿಯೋಣ. ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರಣ್ಣ? ವನರಾಜ್ ಅಂತ. ವನರಾಜ್ ಅಣ್ಣ, ಈಗ ಒಂದು ಇಡೀ ಜಗತ್ತಿಗೆ ಒಂದು ಮೂಲ ಬೇರಾಗಿದ್ದಂತಹ ಒಂದು RSS ಅನ್ನುವಂಥ ಒಂದು ಸಂಸ್ಥೆಯ ಬಗ್ಗೆ, ಅದನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ಕಿಚ್ಚನ್ನು ಹತ್ತಿಸಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರ ಕೈಲಾಗುತ್ತೆ ಅಂತ ಆವಾಗಲೇ ಅವ್ರು ಹೇಳಿದಾಗೆ 48ರಲ್ಲಿ ನೆಹರೂನೇ ಮಾಡಲಿಲ್ಲ, ಆಮೇಲೆ ಇಂದಿರಾ ಗಾಂಧಿನೂ ಮಾಡಲಿಲ್ಲ, PV ನರಸಿಂಹರಾವ್ ಅವರು ಮಾಡಲಿಲ್ಲ. ಯಾರೋ ಒಬ್ಬರು ಹೇಳ್ತಾರೆ ಅಂತ ಆಗುತ್ತೆ? ಅದು ಆಗೋದೇ ಇಲ್ಲ. ಇದು ಬ್ಯಾನ್ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ. ಈ ಸಂಘಟನೆ ಹೇಗೆ, ಏನು ಇದರಿಂದ ಏನು ಪ್ರಯೋಜನ? ಇದು 100 ವರ್ಷದ್ದು ಸಂಘಟನೆ. ಇದು ಇವತ್ತು ನೆನ್ನೆದಲ್ಲ. ಈ 100 ವರ್ಷಗಳಲ್ಲಿ ನೀವು ಹಿಂದಿನ ಆದಿ ತಿಳ್ಕೊಂಡು ಬರ್ತಾ ಇರೋದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾವು ಈ ಇದರಲ್ಲಿ ಬಂದವರೇ, ಜನಸಂಘ ಅಂತ ಇತ್ತು, ಜನಸಂಘದಿಂದಲೂ ಬಂದಿದೆ ಇದು. ಅವರು ವಾಜಪೇಯಿಯವರು, ಗೋಳ್ವಾಲ್ಕರ್ ಇರ್ಬೋದು, ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಇವ್ರನ್ನ ಯಾರೋ ಒಬ್ರು ಹೇಳಿದ್ರು ಅಂತ ಮಾಡ್ಲಿಕ್ಕಾಗುತ್ತೆ ಸರ್? ಬ್ಯಾನ್ ಮಾಡ್ಲಿಕ್ಕಾಗುತ್ತೆ? ಇವರಿಗೆ ತಾಕತ್ತಿದ್ರೆ ಮಾಡಲಿ ಮತ್ತೆ ಅವ್ರಿಗೆ. ಮತ್ತು ಅಲ್ಲಿದ್ದ ಸ್ವಯಂ ಸೇವಕರನ್ನ ನೀವು ಯಾವ ಜಾತಿಯವರು ಅಂತ ಪ್ರಶ್ನಿಸಿದಾಗ ಅವರು ತಿಳಿಸಿದ ಉತ್ತರ, ನಾವೆಲ್ಲ ಹಿಂದೂಗಳು, ನಮಗೆ ಜಾತಿ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂದು. ಒಟ್ಟಾರೆಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಎಂಬುದು ಇಡೀ ಜಗತ್ತೇ ಒಪ್ಪುವಂತ ಏಕೈಕ ಸಂಸ್ಥೆ. ಸೇವಾ ಮನೋಭಾವದ ಜೊತೆಗೆ ದೇಶ ಪ್ರೇಮವನ್ನ ಮೂಡಿಸುತ್ತಾ ರಾಷ್ಟ್ರದ ಪ್ರಗತಿಯತ್ತ ಯುವಕರನ್ನ ಒಗ್ಗೂಡಿಸುವ ಏಕೈಕ ಸಂಸ್ಥೆ RSS. RSSನ ಬ್ಯಾನ್ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ, ಅವೆಲ್ಲ ಅಗಲ್ಕಣ್ಸ್ ಅಷ್ಟೇ. RSSನ ಬ್ಯಾನ್ ಮಾಡೋಕ್ಕೆ ಮುಖ್ಯಮಂತ್ರಿ ಕೈಯಲ್ಲೂ ಆಗಲ್ಲ, ಯಾರ ಕೈಯಲ್ಲೂ ಆಗಲ್ಲ, ಅವೆಲ್ಲ ಸುಮ್ಮನೆ ಅಗಲ್ಕಣ್ಸ್ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಕುಂದುಕೊರತೆಗಳಿದೆ, ಅದರ ಬಗ್ಗೆ ಅವ್ರು ಗಮನ ಕೊಟ್ಟರೆ ತುಂಬ ಒಳ್ಳೆಯದು, ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. RSS ಅಂತ ದೇಶದ್ರೋಹಿ ಚಟುವಟಿಕೆ ಏನೂ ಮಾಡಿಲ್ಲ ಬ್ಯಾನ್ ಮಾಡೋದಕ್ಕೆ. RSS ಹಿನ್ನೆಲೆ ಏನಂದರೆ, RSS ಹಿನ್ನೆಲೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ.
ಎಂಥ ಪ್ರಧಾನಿನ ಕೊಟ್ಟಿದೆ RSS ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ. ಪ್ರಧಾನಿ ಹಿನ್ನೆಲೆ ಏನು ಅಂತ ತಿಳ್ಕೊಂಡ್ರೆ ಪ್ರಧಾನಿ ಹಿನ್ನೆಲೆನೇ RSS. ಅದನ್ನ ವಿಶ್ವ ಎಲ್ಲ ತಿಳ್ಕೊತಾ ಇದೆ. ಈ ಪ್ರಧಾನಿ ಹಿನ್ನೆಲೆ ಏನು, ಈ ಪ್ರಧಾನಿ ಹಿನ್ನೆಲೆ ಏನು ಅಂತ. ಈ ಪ್ರಧಾನಿ ಹಿನ್ನೆಲೆ ಏನಂದ್ರೆ RSS ಅಂತ ಗೊತ್ತಾಗಿದೆ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ನರಸಿಂಹಮೂರ್ತಿ. ನಾವು ಈ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100ರ ಹಾದಿಯ ಸಂದರ್ಭದಲ್ಲಿ ಎದುರಿಸ್ತಿರುವಂತಹ ಒಂದು ಅಪವಾದಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ದೇಶಕ್ಕಾಗಿ ಹಿಂದುತ್ವ ಎನ್ನುವುದು ಒಂದೇ ನಮ್ಮ ಸಂಕಲ್ಪ. ನಾವು ರಾಷ್ಟ್ರದ ರಕ್ಷಣೆ, ರಾಷ್ಟ್ರಕ್ಕಾಗಿಯೇ ನಾವು ಅನ್ನುವಂತಹ ಒಂದು ಧ್ಯೇಯತೆಯನ್ನು ನಿಮ್ಮ ಮುಂದೆ ಇಡುವಂತಹ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಥ್ಯಾಂಕ್ ಯು. ಕ್ಯಾಮ್ರಾಮನ್ ಸಂಜಯ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.